ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದ ಹಾಗೆ ಇವತ್ತು ನನಗೆ ತುಂಬಾನೇ ಖುಷಿ ಆಗ್ತಿದೆ. ಅದಕ್ಕೆ ಏನ್ ಕಾರಣ ಅಂತ ನಾನು ಮುಂದೆ ಹೇಳ್ತೀನಿ. ಹಾಗೆ ಒಂದು ನಿರ್ಧಾರ ಕೂಡ ಮಾಡಿದ್ದೀನಿ. ಅದು ಆಕ್ಚುಲಿ ತುಂಬಾನೇ ಕಷ್ಟ ಆಯ್ತು. ಸೊ ಕೆಲವ್ರಿಗೆ ಅದು ಈಸಿ ಅನ್ಸ್ಬೋದು, ಇದೇ ನಾ ನಿರ್ಧಾರ ಅವಳು ಮಾಡ್ಕೊಂಡಿರೋದು ಅಂತ ಅನ್ಸ್ಬೋದು. ಬಟ್ ನನಗೆ ಅದು ತುಂಬಾನೇ ಕಷ್ಟ ಆಗ್ತಿದೆ ಆ ನಿರ್ಧಾರದಿಂದ. ಸೊ ಅದನ್ನು ಕೂಡ ಮುಂದೆ ಹೇಳ್ತೀನಿ. ಇನ್ನು ಇವತ್ತಿನ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಏನಿದ್ರು ಕಾಮೆಂಟ್ ಮಾಡಿ, ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಂದ ಹಾಗೆ ಇವತ್ತು ನಾನು ಸ್ವಲ್ಪ ಬೇಗ ಎದ್ದಿದೆ. ಇಷ್ಟು ಒಂದು 5:30 ಹಂಗೆ ಎದ್ದಿದೆ. 5:30ಗೆ ಎದ್ದು ಮಾಮೂಲಿ ಬೆಳಿಗ್ಗೆನೆ ಸ್ವಲ್ಪ ಚಿಯಾ ಸೀಡ್ಸು ಮತ್ತೆ ಮೆಂತ್ಯ ನೀರು ನೆನ್ಸಿಟ್ಟಿದೆ. ಆ ನೀರ್ನ ಕುಡಿದ್ಬಿಟ್ಟು ಒಂದ್ 6 ಗಂಟೆ ಹಂಗೆ ಬಂದು ಇವತ್ತು ನನ್ನ ಹಸ್ಬೆಂಡ್ಗೆ ನಾನೇ ಬಾಕ್ಸ್ ನ ರೆಡಿ ಮಾಡಿದೆ. ಸೊ ಮಾರ್ನಿಂಗ್ ಕುಡಿಯೋದಿಕ್ಕೆ ಅಂತ ಹೇಳ್ಬಿಟ್ಟು ಡಿಟಾಕ್ಸ್ ಡ್ರಿಂಕ್ ಕೂಡ ಅವ್ರಿಗೆ ಕೊಡ್ತಾ ಇದ್ದೀನಿ. ಇವತ್ತಿನ ಡಿಟಾಕ್ಸ್ ಡ್ರಿಂಕ್ ಮತ್ತೆ ಸ್ಮೂತೀಸು, ಸಲಾಡು ಅಂತೆಲ್ಲ ಒಂದು ಡಯಟ್, ಹೆಲ್ದಿ ಲೈಫ್, ಹೆಲ್ದಿ ಫುಡ್ ನ ಇವತ್ತಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದೀವಿ, ನಾನು ನನ್ನ ಹಸ್ಬೆಂಡ್ ಇಬ್ರು ಸಹ. ಸೊ ಅದಕ್ಕೆ ಸಡನ್ ಆಗಿ ಯಾಕೆ ಈ ತರ ಡಿಸೈಡ್ ಮಾಡ್ಕೊಂಡ್ವಿ ಇಬ್ರು ಕೂಡ ಅಂತ ಹೇಳ್ತೀನಿ. ಇನ್ನು ಮಾರ್ನಿಂಗ್ ಟಿಫನ್ ಗೆ ಬಂದು ಅವ್ರಿಗೆ ಸ್ಮೂತಿ ಮಾಡ್ಕೊಟ್ಟಿದ್ದೆ. ಇನ್ನು ಡಿಟಾಕ್ಸ್ ಡ್ರಿಂಕ್ ಅಂತ ಸೋರೆಕಾಯಿ ಜ್ಯೂಸ್ ನ ಮಾಡ್ಕೊಟ್ಟಿದ್ದೆ. ಇನ್ನು ಬಾಕ್ಸ್ ಗೆ ಬಂದು ಸಲಾಡ್ ನ ಹಾಕೊಟ್ಟಿದ್ದೆ. ಮಾರ್ನಿಂಗ್ ಅವರು ಸ್ಮೂತಿ ಕುಡಿತಾರೆ ಬ್ರೇಕ್ಫಾಸ್ಟ್ ಗೆ. ಇನ್ನು ಮಧ್ಯಾಹ್ನ ಸಲಾಡ್ ಹಾಕಿದ್ದೆ. ಈ ಮಧ್ಯದಲ್ಲಿ ಸ್ವಲ್ಪ ಹೊಟ್ಟೆ ಹಸು ಆಗ್ಬೋದು ಅಂತ ಹೇಳ್ಬಿಟ್ಟು ಬಾದಾಮಿ, ಸ್ವಲ್ಪ ಫ್ರೂಟ್ಸು, ಸೌತೆಕಾಯಿ ಈ ರೀತಿ ಹಾಕೊಟ್ಟಿದ್ದೆ. ಇನ್ನು ಈ ಹೆಲ್ದಿ ಫುಡ್ ಹಾಗೆ ಡಯಟ್ ಏನಿದೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡೋಣ ಇದು ಎಷ್ಟು ದಿನ ಆಗಿದೆ ಅಂತ. ಇನ್ನು ಸಡನ್ ಆಗಿ ಯಾಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಸೊ ಮೊನ್ನೆ ಭಾನುವಾರ ನಾವು ಶಾಪ್ಗೆ ಹೋಗಿದ್ವಿ ಬಟ್ಟೆಗಳು ತರೋದಕ್ಕೆ. ಬಟ್ ಯಾವ ಬಟ್ಟೆಗಳು ನಮ್ಗೆ ಆಗ್ತಿರ್ಲಿಲ್ಲ. ಈಗ 2-3 ಮಂತ್ಸ್ ಹಿಂದೆ ಆಗ್ತಿದ್ದಂತ ಸೈಜು ಇವಾಗ ನಮ್ಗೆ ಆಗ್ತಾ ಇಲ್ಲ. ನನ್ಗೂ ಸಹ ಹೌದು, ನನ್ನ ಹಸ್ಬೆಂಡ್ಗೂ ಸಹ ಹೌದು. ಇಬ್ರು ಆನ್ ಸ್ಪಾಟ್ ಶಾಪ್ ಅಲ್ಲೇ ಡಿಸೈಡ್ ಮಾಡ್ಕೊಂಡ್ವಿ, ಇಲ್ಲ ನಾಳೆ ಬೆಳಿಗ್ಗೆಯಿಂದಾನೆ ಡಯಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ಅದಕ್ಕೋಸ್ಕರನೇ ಈ ಒಂದು ಫುಡ್ ಅಲ್ಲಿ ಮಾತ್ರ ಚೇಂಜಸ್ ಮಾಡ್ಕೊಂಡಿದ್ವಿ. ಬೇರೆ ಎಕ್ಸರ್ಸೈಸ್, ವಾಕು ಏನು ಇಲ್ಲ. ಅವ್ರಿಗೂ ಸಹ ಟೈಮ್ ಇರೋದಿಲ್ಲ ವಾಕ್ಗೆಲ್ಲ ಹೋಗೋದಕ್ಕೆ. ಈಗ ಬೇರೆ ತುಂಬಾ ಚಳಿ ಇರೋದ್ರಿಂದ ಮಾರ್ನಿಂಗ್ ವಾಕ್ ಬೇಡ ಅಂತ ಅಂತಾರೆ. ಇನ್ನು ನಾನು ಕೂಡ ಸ್ವಲ್ಪ ಪರ್ಸನಲ್ ನನ್ಗೆ ಇಶ್ಯೂ ಆಗಿದ್ರಿಂದ ಸ್ವಲ್ಪ ನಿಲ್ಸಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ಬೇಕು, ಬಟ್ ಟೈಮ್ ತಗೊಳುತ್ತೆ ಇನ್ನ ನಾನೆಲ್ಲ ಎಕ್ಸರ್ಸೈಸ್, ವಾಕ್ ಎಲ್ಲ ಸ್ಟಾರ್ಟ್ ಮಾಡೋದಿಕ್ಕೆ. ಸೊ ಹಾಗಾಗಿ ಫಸ್ಟ್ ಫುಡ್ ಅಲ್ಲೇ ಕಂಟ್ರೋಲ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಲ್ದಿ ಫುಡ್ ಎಲ್ಲ ತಿನ್ಕೊಂಡಿದ್ದೀವಿ. ಸೊ ಇನ್ನೊಂದು ನಾನು ಹೇಳ್ದೆ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀನಿ ಅಂತ. ಸೊ ಈ ಒಂದು ಏನಂದ್ರೆ ಡಯಟ್ ಪ್ಲಾನ್ ನಾವು ಅವತ್ತು ಶಾಪ್ಗೆ ಹೋದಾಗ ಮಾಡ್ಕೊಂಡಂತ ಒಂದು ನಿರ್ಧಾರ, ಡಯಟ್ ಮಾಡ್ಬೇಕು ನಾಳೆಯಿಂದ, ಮತ್ತೆ ತುಂಬಾ ದಪ್ಪ ಆಗ್ಬಿಟ್ಟಿದೀವಿ ಅಂತ. ಸೊ ಇದ್ರಿಂದ ಫಸ್ಟ್ ನಾನು ನಿರ್ಧಾರ ಮಾಡ್ಕೊಂಡಿದ್ದು ಕಾಫಿ ಬಿಡ್ಬೇಕು ಅಂತ. ಸೊ ನಾನು ಯಾವಾಗ್ಲೂ ನನ್ನ ವ್ಲಾಗ್ ಗಳಲ್ಲಿ ಹೇಳ್ತಾ ಇರ್ತೀನಿ. ಸೊ ಕಾಫಿ ಅಂದ್ರೆ ನನ್ನ ಪ್ರಾಣ, ನನ್ನ ಜೀವ. ಅದಿಲ್ದೆ ಆಗಲ್ಲ, ಅದು ಕುಡಿದಲ್ಲೇ ಕೆಲಸ ಮಾಡೋದಿಕ್ ಆಗೋದಿಲ್ಲ, ಮೈಂಡ್ ವರ್ಕ್ ಆಗೋದಿಲ್ಲ ಅಂತ. ಬಟ್ ಅದನ್ನ ಕಂಪ್ಲೀಟ್ ಆಗಿ ಬಿಡ್ಲೇಬೇಕು. ಅಂದ್ರೆ ಕಂಪ್ಲೀಟ್ ಅಂದ್ರೆ ಕ್ರಮೇಣ ಕಮ್ಮಿ ಮಾಡೋ ಬದಲು ತಟ್ ಅಂತ ಬಿಟ್ಟೆ ನಾನು ಮಾರ್ನಿಂಗ್ ಇಂದ ಕಾಫಿ ಕುಡ್ದಿಲ್ಲ. ಸೊ ಹೋಲ್ ಡೇ ಕಾಫಿ ಕುಡಿದಲ್ಲೇ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಹಂಗೂ ಕುಡಿಬೇಕು ಅನ್ಸ್ತಾ ಇತ್ತು. ಶಾಪ್ಗೆ ಹೋಗಿ ನಮ್ಗೆ ಬಟ್ಟೆಗಳು ಏನ್ ಆಗ್ಲಿಲ್ಲ, ಅದನ್ನ ನೆನ್ಸ್ಕೊಂಡಾಗ ನಮ್ಗಾಗಿದ್ದಂತ ಬೇಜಾರ್ನ ನೆನ್ಸ್ಕೊಂಡು ಕಾಫಿನ ಕಂಟ್ರೋಲ್ ಮಾಡಿದೀನಿ. ಅವತ್ತು ಇಡೀ ದಿನ ನಾನು ಕಾಫಿ ಕುಡ್ದೇ ಇಲ್ಲ. ಸೊ ಈ ಒಂದು ನಿರ್ಧಾರ ಪಟ್ ಅಂತ ನಾನು ಮಾಡ್ಕೊಂಡಿರೋದಕ್ಕೆ ಏನೋ ಒಂದು ಚೇಂಜಸ್ ಆಗ್ತಿದೆ. ಏನ್ ಚೇಂಜಸ್ ಅಂದ್ರೆ ಒಂಥರ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ತರ ಫೀಲ್ ಆಗ್ತಿದೆ. ಬಟ್ ಆದ್ರೂ ಒಂದ್ ಕಡೆ ಚೆನ್ನಾಗಿದೆ, ಒಂದ್ ಕಡೆ ಚೆನ್ನಾಗಿಲ್ಲ, ಈ ರೀತಿ ಫೀಲ್ ಆಗ್ತಿದೆ. ಮುಂದೆ ನೋಡ್ಬೇಕು ಹಿಂಗೆ ಕಂಟ್ರೋಲ್ ಅಂದ್ರೆ ಕಂಪ್ಲೀಟ್ ಆಗಿ ಬಿಡ್ತೀನಾ ಮತ್ತೆ ಅಥವಾ ಸ್ಟಾರ್ಟ್ ಮಾಡ್ಕೊಂತೀನ ಗೊತ್ತಿಲ್ಲ. ಯಾಕಂದ್ರೆ ಈಗ ಡಿಸೈಡ್ ಮಾಡೋದಿಕ್ ಆಗೋದಿಲ್ಲ. ನನ್ ಮೈಂಡ್ ಯಾವ ತರ ಅಂತ ನನ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಸೊ ನಾನು ಮಾರ್ನಿಂಗು ಒಂದು ಸ್ಮೂತಿ ಮಾಡ್ಕೊಂಡೆ. ಇನ್ನು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ಕೊಂಡಿದೀನಿ. ಮುದ್ದೆ ಸಾಂಬಾರು, ಅದ್ರ ಜೊತೆಗೆ ಡಬಲ್ ಆಮ್ಲೆಟ್ ಮಾಡ್ಕೊಂಡಿದೀನಿ. ಮಧ್ಯಾಹ್ನಕ್ಕೆ ಬರೀ ಸಲಾಡ್ ತಿನ್ಕೊಂಡು ಸುಮ್ನೆ ಆಗೋಣ ಅಂತ ಅನ್ಕೊಂಡೆ. ಬಟ್ ಮಾರ್ನಿಂಗ್ ನಾನು ಸ್ಮೂತಿ ಕುಡ್ದಿದ್ರಿಂದ ಸ್ವಲ್ಪ ಹೊಟ್ಟೆಶು ಜಾಸ್ತಿ ಆಗ್ತಿತ್ತು. ಹಾಗಾಗಿ ಮುದ್ದೆ ಮಾಡ್ಕೊಂಡೆ. ಮುದ್ದೆ ಅರ್ಧಕ್ಕೆ ನನ್ಗೆ ಹೊಟ್ಟೆ ತುಂಬ್ದಂಗ್ ಆಯ್ತು. ಆಮ್ಲೆಟ್ ಮತ್ತೆ ಕಾಳುಗಳದ್ದು ಸಾಂಬಾರ್ ಮಾಡಿದ್ರಲ್ವ, ಮೊಳಕೆ ಕಾಳು ಸಾರು, ಇಷ್ಟೊಂದು ತಿಂದಿದ್ಕೆ ನನ್ಗೆ ಫುಲ್ ಆಗೋಗಿತ್ತು. ಮುದ್ದೆ ಅರ್ಧ ತಿಂದಿದ್ದು. ಇನ್ನು ನಾನು ನಿನ್ನೆ ಒಂದು ವ್ಲಾಗ್ ನ ಅಪ್ಲೋಡ್ ಮಾಡಿದ್ದೆ. ಅದನ್ನ ನಮ್ಮ ಮತ್ತೆ ಕುತ್ಕೊಂಡು ಒಬ್ರೇ ನೋಡ್ತಾ ಇದ್ದಾರೆ. ಸೊ ನಾನು ಆಗ್ಲೇ ಹೇಳ್ದಾಗೆ ಡಯಟ್ ಮಾಡಿದೀವಲ್ವಾ, ಅದಕ್ಕೋಸ್ಕರ ರೈಸ್ ಕೂಡ ಬಿಟ್ಟಿದೀವಿ. ಶುಗರು ಮತ್ತೆ ರೈಸ್ ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೀವಿ. ಅವಾಯ್ಡ್ ಮಾಡ್ತಿಲ್ಲ, ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೀವಿ. ರೈಸ್ ಬದಲಾಗಿ ಕೀನ್ವಾ ಮತ್ತೆ ಮಿಲೆಟ್ ನ ತಂದಿದ್ದಾರೆ. ಸೊ ಕೀನ್ವಾನ ಇವತ್ತು ಟ್ರೈ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಇವತ್ತು ಅವ್ರದೇನೆ ನೈಟ್ ಒಂದು ಡಿನ್ನರ್ ಕೀನ್ವಾ ಆಗಿರುತ್ತೆ. ತುಂಬಾನೇ ಚೆನ್ನಾಗ್ ಬಂದಿತ್ತು. ನಾವು ಹಳ್ಳಿಗಳ ಕಡೆ ನುಚ್ಚಕ್ಕಿಲಿ ನಾವು ಉಪ್ಪಿಟ್ಟು ಮಾಡ್ತೀವಿ.
ಸೊ ಅದೇ ರೀತಿನೇ ಇತ್ತು, ಉಪ್ಪಿಟ್ಟು ತರ. ನನ್ನ ಹಸ್ಬೆಂಡ್ ಹೇಳ್ತಿದೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್, ಉಪ್ಪಿಟ್ಟು ತರ, ನುಚ್ಚಕ್ಕಿ ಉಪ್ಪಿಟ್ಟು ತರ ಬಂದಿದೆ ಅಂತ ಅಂದೆ. ಅವ್ರಿಗೆ ಅಷ್ಟಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಅಂದ್ರೆ ನುಚ್ಚಕ್ಕಿ ಉಪ್ಪಿಟ್ಟು ಅದೆಲ್ಲ ಕೇಳಿಲ್ಲ ಅವರು. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ ಅಂದ್ರು, ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸೊ ನನಗೆ ರೈಸ್ ಮತ್ತೆ ಶುಗರ್ ಬಿಟ್ಟಿರೋದ್ರಿಂದ ಅಷ್ಟಾಗಿ ವ್ಯತ್ಯಾಸ ಏನು ಅನಿಸ್ತಿಲ್ಲ. ಸೊ ಬಿಟ್ಟು ಇರಬಹುದು ಅಂತ ಅನಿಸ್ತಿದೆ ಶುಗರ್ನೆಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಹಾಗೆ ನಾನು ಫಸ್ಟ್ಗೆ ಹೇಳಿದ್ದೆ ಇವತ್ತು ನಂಗೆ ತುಂಬಾ ಖುಷಿ ಆಗ್ತಿದೆ ಅಂತ. ಏನಕ್ಕೆ ಅಂದ್ರೆ ನಾನು 1000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ನಾನು ಇಷ್ಟು ಶುದ್ಧ ಸ್ಪೀಚ್ ಕೊಡೋದಿಲ್ಲ. ಸೊ ಒಂದೇ ವರ್ಡ್ ಅಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಪ್ಲೀಸ್ ನನ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಲೈಫ್ ಸ್ಟೈಲ್ ವಿಡಿಯೋಸ್ ಸಹ ನೋಡಿ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ನನ್ಗೆ ಆಗಿರೋದು ಕಾಮಿಡಿ ವಿಡಿಯೋಸ್ಗೆ. ಸೊ ನನ್ನ ಲೈಫ್ ಸ್ಟೈಲ್ ವಿಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇನೆ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.